ಹಾಯ್ ಎವ್ರಿವನ್ ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮ್ದೇನಾದ್ರು ಅವರೇಜ್ ರ್ಯಾಂಕ್ ಇದೆಯಾ? ನಿಮ್ಗೂ ಕೂಡ ಅನಿಸ್ತಿದೆಯಾ ನನಗೂ ಕೂಡ ಒಳ್ಳೆ ಕಾಲೇಜ್ ಸಿಗಬೇಕಿತ್ತ ಅಂತ? ನಾನು ಈ ಕೂಡ 10 ಟಿಪ್ಸ್ ಕೂಡ ಫಾಲೋ ಮಾಡಿ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಸಾಕಷ್ಟು ನಿಮಗೆ ಪ್ರಶ್ನೆಗಳು ಕೂಡ ಇರ್ತವೆ. ನನ್ನ ರ್ಯಾಂಕ್ ಸರಿ ಇದ್ರೆ ನನಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇತ್ತು, ಟಾಪ್ ಕಾಲೇಜ್ ಸಿಗ್ತಾ ಇತ್ತು ಅಂತ. ಹೌದು, ನಿಮ್ಮ ಓಕೆ, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ನೀವು ಸರಿಯಾದ ತೀರ್ಮಾನ ಕೂಡ ತೆಗೆದುಕೊಂಡ್ರೆ ನೀವು ಕೂಡ ಆಲ್ಮೋಸ್ಟ್ ನೀವು ಒಂದು ಒಳ್ಳೆ ಕಾಲೇಜ್ಗಳನ್ನ ಪಡೆದುಕೊಳ್ಳಬಹುದು. ಈ ರೀತಿ 10 ಟಿಪ್ಸ್ಗಳನ್ನ ನಾನು ಹೇಳೋದನ್ನ ಫಾಲೋ ಅಪ್ ಮಾಡಿ, ಲೈಕ್ ಈಗ ಮಾರ್ಕ್ ರೌಂಡ್ ಅಟೆಂಡ್ ಮಾಡ್ತಾ ಇದ್ದೀರಾ, ಫಸ್ಟ್ ರೌಂಡ್ ಹೋಗೋಷ್ಟೊತ್ತಿಗೆ ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೆ ಕಾಲೇಜ್ ಸಿಗುತ್ತೆ. ನಾನು ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ, ಇದರ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಂತ ಇಷ್ಟಪಡ್ತೀನಿ. 10 ಉಪಯುಕ್ತ ಟಿಪ್ಸ್ಗಳನ್ನ ನಾನು ಕೂಡ ನೀಡ್ತಾ ಇದ್ದೀನಿ. ಮೇನ್ ಥಿಂಗ್ ಫಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಪ್ಷನ್ಸ್, ಹೆಚ್ಚು ಆಯ್ಕೆಗಳನ್ನ ಎಂಟ್ರಿ ಮಾಡೋದಾಯ್ತಾ. ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ 10, 15 ಕೆಲವೊಂದು ಕೆಲವೊಂದು ಟಾಪ್ ಕಾಲೇಜ್ಗಳನ್ನ ಮಾತ್ರ ಚೂಸ್ ಮಾಡೋದು, ಕೆಲವೊಂದವರಿಗೆ ಬೇಕಾದ ಕಾಲೇಜ್ಗಳನ್ನ ಮಾತ್ರ ಚೂಸ್ ಕೂಡ ಮಾಡ್ತಾರೆ. ಇಲ್ಲಿ ನೀವು ಹೆಚ್ಚು ಆಯ್ಕೆಗಳನ್ನ ಕೂಡ ಮಾಡಿ, ನಿಮ್ದು ಅವರೇಜ್ ರ್ಯಾಂಕ್ ಇದ್ರೆ ಅಂಡ್ 50, 100 ಆಯ್ಕೆ ಮಾಡಿದ್ರೆ ಕೂಡ ನಿಮಗೇನು ತಪ್ಪಿಲ್ಲ. 50, 100 ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತಪ್ಪಿಲ್ಲ. ಅಷ್ಟು ಕೊಟ್ಟರೆ ನಿಮಗೆ ಉತ್ತಮ ತಕರಾರು ನಿಮಗೆ ಸೀಟು ಸಿಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಲೈಕ್ ನಿಮಗೆ ಇಲ್ಲಿ ಎಷ್ಟು ಫಾರ್ ಎಕ್ಸಾಂಪಲ್ ಒಂದು ಏನೋ ಜಾಬ್ಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಜಾಸ್ತಿ ಪೊಸಿಷನ್ಸ್ ಇದ್ರೆ ನಿಮಗೆ ಖಂಡಿತ ನಿಮಗೆ ಪ್ಲಸ್ ಜಾಬ್ ಸಿಗ್ಬೋದು. ಆ ರೀತಿ ಹೆಚ್ಚು ಕಾಲೇಜುಗಳನ್ನ ಆಯ್ಕೆ ಮಾಡಿದ್ರೆ ನಿಮಗೆ ಇಷ್ಟಪಟ್ಟ ಕಾಲೇಜುಗಳನ್ನ ಆಯ್ಕೆ ಮಾಡಿದ್ರೆ ನಿಮ್ಗೆ ಖಂಡಿತ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಅದಕ್ಕೋಸ್ಕರ ಟ್ರೈ ಮಾಡಿ. ಮೇನ್ ಥಿಂಗ್ ಓಲ್ಡ್ ಪ್ರೀವಿಯಸ್ ಕಟ್ ಆಫ್ ಡಾಟಾ ಕೂಡ ನೋಡಬೇಕಾಗುತ್ತೆ. ವೆಬ್ಸೈಟ್ನಲ್ಲಿ ಫಸ್ಟ್ ಈ ಇಯರ್ದು ಮಾರ್ಕ್ಸ್ ಕಟ್ ಆಫ್ ಎಲ್ಲ ಇರ್ತದೆ. ಅದನ್ನ ನೋಡಿಕೊಂಡು ಯಾವ ಕೋರ್ಸ್ ಕೊಟ್ಟಿದ್ರೆ ನಿಮಗೆ ಯಾವುದೇ ಆಯ್ಕೆ ಆಗ್ಬೋದು, ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನಿಮಗೆ ಯಾವ ಕೋರ್ಸ್ ಸಿಗ್ಬೋದು ಅನ್ನೋದನ್ನ ದಯವಿಟ್ಟು ನೋಡ್ಕೊಂಡು ಆಯ್ಕೆ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಕೂಡ CSA ಬೇಕು, AA ಬೇಕು, ಮಿಷನ್ ಲರ್ನಿಂಗ್ ಅಂತ ಹೋಗ್ತಾರೆ. ನೀವು ಅಲ್ಪ ಜನಪ್ರಿಯ ಕೋರ್ಸ್ಗಳನ್ನ ನೀವು ಟ್ರೈ ಮಾಡಿ. ಅನೇಕರು CC ಮಾತ್ರ ಆಸಕ್ತಿ ಇರ್ತಾರೆ. ಕೆಲವೊಂದು ಲೆಸ್ ನೌನ್ ಮತ್ತೆ ವ್ಯಾಲ್ಯೂಬಲ್ ಇರೋ ಕೋರ್ಸಸ್ಗಳನ್ನ ಚೂಸ್ ಮಾಡೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿರ್ಬೋದು, IS ಇನ್ಫಾರ್ಮೇಶನ್ ಸೈನ್ಸ್ ಕೂಡ ಸೇಮ್ CS ತರ ಅದು ಕೂಡ ಡಿಮ್ಯಾಂಡ್ ಇದೆ. ಮೆಕಾಟ್ರಾನಿಕ್ಸ್ ಕೂಡ ಡಿಮ್ಯಾಂಡ್ ಇದೆ. ಡಾಟಾ ಸೈನ್ಸ್ ಕೂಡ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಇದೆ. ಈ ರೀತಿ ನೀವು ಲೆಸ್ ಪಾಪ್ಯುಲರ್ ಕೋರ್ಸಸ್ಗಳನ್ನ ನೀವು ಟ್ರೈ ಮಾಡಿದ್ರೆ ನಮಗೆ ಖಂಡಿತ ನಿಮಗೆ ಸಹಾಯ ಆಗೇ ಆಗುತ್ತೆ. ಇನ್ನ ಕೆಲವೊಂದು ಸರ್ಕಾರಿ ಕಾಲೇಜುಗಳು ಸಿಗದೇ ಇದ್ರೆ ಅಥವಾ ನಿಮಗೆ ರ್ಯಾಂಕಿಂಗ್ ಒಳ್ಳೆ ಕಾಲೇಜ್ ಸಿಗ್ತಾ ಇದ್ರೆ ನಿರಾಶರಾಗಬೇಡಿ. ಪ್ರೈವೇಟ್ ಕಾಲೇಜ್ ವಿತ್ ಗುಡ್ ಪ್ಲೇಸ್ಮೆಂಟ್ ನೋಡಿ ಆಗಬೇಕಾಗುತ್ತೆ. ಸರ್ಕಾರಿ ಕಾಲೇಜ್ ಸಿಗದೇ ಇದ್ರೆ ಅದೊಂದು ಖಾಸಗಿಯಲ್ಲಿ ಉತ್ತಮ ಪ್ಲೇಸ್ಮೆಂಟ್ ಇರುತ್ತೆ, ಸೌಲಭ್ಯ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ NIE ಮೈಸೂರು, RNSIT ಬೆಂಗಳೂರು, BMSIT ಈ ರೀತಿ ನೋಡಬಹುದು. ಇತ್ಯಾದಿ ನಿಮಗೆ ಸಹಾಯ ಆಗುತ್ತೆ. ಇನ್ನ ಮೇನ್ ಥಿಂಗ್ ನೀವೇನಾದ್ರೂ ರಿಸರ್ವೇಶನ್ ತಗೊಳ್ತಾ ಇದ್ದಾರೆ, ಇವರು SC ST ಆಗಿದ್ರೆ ಅಥವಾ ನಿಮ್ದು ರೂರಲ್ ಕನ್ನಡ ಮೀಡಿಯಂ ಇದ್ರೆ, ಐಕಾ ಕೋಟಾ ಇದ್ರೆ ನಿಮಗೆ ಸಹಾಯ ಆಗುತ್ತೆ. SC ST OBC PWD EWS ಇದ್ರೆ ನಿಮಗೆ ಸಾಕಷ್ಟು ರಿಸರ್ವೇಶನ್ ಇದೆ, ಅವಕಾಶ ಕೂಡ ಇದೆ. ಆ ರಿಸರ್ವೇಶನ್ ಅವಕಾಶಗಳನ್ನು ನೀವು ಉಪಯೋಗಿಸ್ಕೊಂಡು ನೀವು ಸೀಟಿಗೆ ಅರೇಂಜ್ ಆದ್ರೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಮೇನ್ ಮಾಕ್ ಅಲಾಟ್ಮೆಂಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಆಪ್ಷನ್ ಕೂಡ ಮಾಡ್ತಾ ಇರ್ತೀರಾ. ರಿಸಲ್ಟ್ ಕೂಡ ಬರುತ್ತೆ 21st ಅಂತ ಹೇಳಿದ್ದಾರೆ. ನೀವು ಅದನ್ನ ನೋಡ್ಕೊಂಡು ಅದರ ಮೇಲೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಸಿಕ್ಕಿದೆ ಅಂತ ಹೇಳಿ ನೋಡ್ಕೊಂಡು ನಿಮ್ಮ ಆಯ್ಕೆಗಳನ್ನ ನೀವು ನೀಟಾಗಿ ತಿದ್ದುಪಡಿ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮೇನ್ ಬಂದ್ಬಿಟ್ಟು ಎಲ್ಲ ಫಸ್ಟ್ ರೌಂಡಲ್ಲಿ ಸಿಗಬೇಕು, ಎಲ್ಲ ಫಸ್ಟ್ ರೌಂಡಲ್ಲಿ ನಮಗೆ ಆಗಬೇಕು ಅಂತ ಅನ್ಕೋಬೇಡಿ. ನೀವು ನಿಮ್ದು ಅವರೇಜ್ ರ್ಯಾಂಕ್ ಇರೋ ಕಾರಣ ಸೆಕೆಂಡ್ ರೌಂಡ್ ಅಥವಾ ಕ್ಯಾಶುವಲ್ ರೌಂಡನ್ನು ನೀವು ಉಪಯೋಗ ಪಡ್ಕೊಳ್ಳಿ. ಮೊದಲ ಸುತ್ತಿನಲ್ಲಿ ಸೀಟ್ ಸಿಗೋದಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಮತ್ತೆ ಕ್ಯಾಶುವಲ್ ರೌಂಡಲ್ಲಿ ಕೆಲವರಿಗೆ ಸೀಟ್ಗಳು ಸಿಗ್ತವೆ, ಹೆಚ್ಚಿನ ಅವಕಾಶ ಕೂಡ ಇರ್ತದೆ. ವಿದ್ಯಾರ್ಥಿಗಳು ಸಾಕಷ್ಟು ಜನ ಫಸ್ಟ್ಗೆ ಅಡ್ಮಿಷನ್ ಆಗಿಬಿಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಈ ರೀತಿ ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡ್ ಅಥವಾ ನೀವು ಕ್ಯಾಶುವಲ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಇನ್ನ ಮೇನ್ ಇನ್ನೊಂದು ಏನಂದ್ರೆ ಟಾಪ್ ಕಾಲೇಜುಗಳಲ್ಲಿ ನಿಮಗೆ ಲೆಸ್ ಡಿಮ್ಯಾಂಡ್ ಕೋರ್ಸಸ್ಗಳು ಕೂಡ ಇರ್ತಾವೆ, ಅದನ್ನು ಕೂಡ ನೀವು ಚೂಸ್ ಮಾಡಬಹುದು. ಲೈಕ್ VTU ಮತ್ತೆ RV ಕಾಲೇಜ್ ಇಂಜಿನಿಯರಿಂಗ್ ಕೂಡ ಕೆಲವು ಕಡಿಮೆ ಡಿಮ್ಯಾಂಡ್ ಇರೋ ಕೋರ್ಸ್ಗಳು ಕೂಡ ಉಳಿತವೆ. ಆ ರೀತಿ ನೀವು ಟಾಪ್ ಕಾಲೇಜುಗಳಲ್ಲಿ ಕೂಡ ಲೆಸ್ ಡಿಮ್ಯಾಂಡ್ ಇರೋ ಕೋರ್ಸಸ್ಗಳನ್ನ ನೀವು ಕೂಡ ಚೂಸ್ ಮಾಡಬಹುದು, ನಿಮ್ಮ ಆಯ್ಕೆ ಮಾಡಬಹುದು. ಲೈಕ್ ಬಂದ್ಬಿಟ್ಟು ನೀವು ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತೆಲ್ಲ ಅದರ್ ಪ್ರೊಫೆಷನ್ ಕೂಡ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ನೀವೇನು ಇಂಜಿನಿಯರಿಂಗ್ ಮಾಡಬೇಕು, IT ಕಂಪ್ನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅಂತೆಲ್ಲ. ಎಷ್ಟೋ ಜನ ಈಗ BCA ಮಾಡಿ MCA ಮಾಡಿ ಕೂಡ IT ವರ್ಕ್ ಮಾಡ್ತಾ ಇದ್ದಾರೆ, MBA ಮಾಡಿ ಕೂಡ IT ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಆಸಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. BSc ಕಂಪ್ಯೂಟರ್ ಸೈನ್ಸ್ ಇದೆ, ಡಾಟಾ ಸೈನ್ಸ್ ಇದೆ, BCA ಇದೆ, BBA ಲಾಜಿಸ್ಟಿಕ್ಸ್ ಇದೆ, ಏವಿಯೇಷನ್ ಕೋರ್ಸಸ್ಗಳು ಕೂಡ ಇದಾವೆ. ಈ ರೀತಿ ಎಲ್ಲ ಕೂಡ ನೀವು ಮಾಡ್ಬೋದು, ನಿಮಗೆ ಉತ್ತಮ ಅವಕಾಶ ಕೂಡ ಸಿಕ್ಕೇ ಸಿಗುತ್ತೆ. ಇನ್ನ ಮೇನ್ ಥಿಂಗ್ KE ಅಧಿಕೃತ ಮಾಹಿತಿಗಳನ್ನ ಗಮನ ಇಟ್ಕೊಳ್ಳಿ. ರೂಮರ್ಸ್ಗಳನ್ನ ನೋಡಬೇಡಿ, ಅಫಿಷಿಯಲ್ ಮಾಹಿತಿಯನ್ನು ನೋಡಿ. KE ವೆಬ್ಸೈಟ್ಗೆ ಹೋಗಿ ನಿಮ್ಮ ಶಿಕ್ಷಕರು, ನಿಮ್ಮ ಸೀನಿಯರ್ಸ್ಗಳಾಗಿರ್ಬೋದು, ನಿಮ್ಮ ಪೋಷಕರು, ನಿಮ್ಮ ರಿಲೇಟಿವ್ಸ್ನ ತೆಗೆದುಕೊಂಡು ಡಿಸೈಡ್ ಮಾಡಿ. ರೂಮರ್ಸ್ಗಳನ್ನ ನಂಬೋದು ಎಲ್ಲ ಕೂಡ ಮಾಡಬೇಡಿ, ಇದು ನಿಮಗೆ ಮಾರಕ ಆಗಿರುತ್ತೆ. ಇದರದ್ದು ಉಪಹಾರ ನೋಡೋದಾದ್ರೆ ನಿಮ್ಮ CT ರ್ಯಾಂಕ್ ಎಷ್ಟೇ ಇದ್ರೂ ಕೂಡ ನೀವು ಈ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮಗೆ ಉತ್ತಮ ಕೋರ್ಸ್ಗಳನ್ನ ಕೂಡ ಪಡೆದುಕೊಳ್ಳಿ. ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೇನು ಹೇಳ್ತೀನಿ ಅವರನ್ನು ಹೇಳ್ತೀನಿ ಅಂತ ಕೇಳಬೇಡಿ. ಈ ರೀತಿ ಟ್ರಿಕ್ಸ್ಗಳನ್ನ ನೋಡಿಕೊಂಡು ಚೆನ್ನಾಗಿ ಆಪ್ಷನ್ ಎಂಟರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.